ಆನ್ಲೈನ್ ನಲ್ಲಿ ಇವಾಗ ಊಟಗಳನ್ನ ರ್ಯಾಂಕಿಂಗ್ ಮಾಡೋದು ತುಂಬಾ ಟ್ರೆಂಡ್ ಆಗಿದೆ. ಏನೇ ಕಾಂಟೆಕ್ಸ್ಟ್ ತಿಂತೀರಾ ಊಟಗಳನ್ನ ಹಿಂಗೆ ರ್ಯಾಂಕ್ ಮಾಡೋದು ತುಂಬಾ ತಪ್ಪು. ವೇಟ್ ಲಾಸ್ ತಿಂತಿರೋ ಎಲ್ಲಾ ಊಟ ನಿಮ್ ಹೆಲ್ತ್ ಗೆ ಫುಲ್ ಪರ್ಫೆಕ್ಟ್ಲಿ ಓಕೆ ಅಲ್ಲ. ಹಂಗೆ ನಿಮ್ ಹೆಲ್ತ್ ತಿಂತಿರೋ ಎಲ್ಲಾ ಊಟಗಳು ನಿಮ್ ವೇಟ್ ಲಾಸ್ಗೆ ಪರ್ಫೆಕ್ಟ್ಲಿ ಓಕೆ ಅಲ್ಲ. ಉದಾಹರಣೆಗೆ ಮೊಟ್ಟೆಗಳ ಬಗ್ಗೆ ಮಾತಾಡೋಣ. ನಿಮ್ಮ ಊಟದಲ್ಲಿ ಮೊಟ್ಟೆನ ಎಷ್ಟೊಂದು ಫಾರ್ಮ್ಸ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡಬಹುದು. ಹೆಲ್ತ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಮೊಟ್ಟೆ ನೀವು ಹೆಂಗಾನ ತಿಂದ್ರು ನಿಮ್ಮ ಹೆಲ್ತ್ ಒಳ್ಳೇದೆ. ಆದ್ರೆ ಬಾಯ್ಲ್ಡ್ ಎಗ್ಸ್ ಬದಲು ನೀವೇನಾದ್ರೂ ಆಮ್ಲೆಟ್ ಮಾಡ್ಕೊಂಡು ಮೊಟ್ಟೆ ತಿಂದ್ರೆ ನೀವು ದಪ್ಪ ಆಗ್ತೀರಾ. ಏನಕ್ಕೆ? ನೀವು ಕ್ಯಾಲರೀಸ್ ಇನ್ಕ್ರೀಸ್ ಮಾಡ್ತಾ ಇದೀರಾ. ಆ ಕ್ಯಾಲರೀಸ್ ಬರ್ತಾ ಇರೋದು ಎಣ್ಣೆಯಿಂದ. ಸೊ ಎರಡು ಒಂದೇ ಊಟನೇ, ಮೊಟ್ಟೆಯಿಂದನೇ ಮಾಡ್ತಿರೋದು. ಆದ್ರೆ ಒಂದು ನಿಮ್ ಹೆಲ್ತ್ ಒಳ್ಳೇದು, ನಿಮ್ ವೇಟ್ ಲಾಸ್ ಒಳ್ಳೇದು. ಇನ್ನೊಂದು ಹೆಲ್ತ್ ಒಳ್ಳೇದಾಗಿದ್ರು ನಿಮ್ ವೇಟ್ ಲಾಸ್ ಒಳ್ಳೇದಲ್ಲ. ಸೊ ಯಾವುದೇ ಊಟನ ಏನು ಕಾಂಟೆಕ್ಸ್ಟ್ ಇಲ್ದಿರಾ, ಏನು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇಲ್ದಿರಾ, ಅದ್ರದ್ದು ಏನು ನೀಟಾಗಿ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿದಿರಾ ಸುಮ್ಮನೆ ರ್ಯಾಂಕಿಂಗ್ ಮಾಡೋದು ತುಂಬಾ ತಪ್ಪು. ನಿಮ್ಮ ಹೆಲ್ತ್ಗೆ ಏನು ಸೂಟ್ ಆಗುತ್ತೆ, ನಿಮ್ಮ ವೇಟ್ ಲಾಸ್ಗೆ ಏನು ಸೂಟ್ ಆಗುತ್ತೆ, ನಿಮ್ಮ ಫಿಟ್ನೆಸ್ನ ಸಸ್ಟೈನ್ ಮಾಡೋದಕ್ಕೆ ಏನು ಸೂಟ್ ಆಗುತ್ತೆ, ಆ ಊಟಗಳನ್ನೆಲ್ಲ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸುಮ್ಮನೆ ಆನ್ಲೈನಲ್ಲಿ ಹೇಳ್ತಿರೋ ಎಲ್ಲ ಅಡ್ವೈಸ್ನ ನೀವೇನು ತೊಗೊಬೇಕಾಗಿಲ್ಲ.